ಟೈಮ್ ಎಷ್ಟಾಯ್ತು? ಮತ್ತು ಮುಕ್ಕಾಲು. ನಾನು ಹೊರಡ್ಕೀಗ ಆ್ಯಕ್ಚುಲಿ ಗಿಡ್ಡಕ್ಕೆ ತಗೊಂಡಿದ್ದು ನಾನು ಸ್ವಲ್ಪ ಗಿಡ್ಡಕ್ಕೆ ತಗೊಂಡೆ. ದಟ್ಸ್ ವೈ ಐ ನೀಡ್ ಟು ಸಿಟ್ ಹಿಯರ್. ಇಷ್ಟು ಚಿಕ್ಕದು. ಅಯ್ಯೋ ಶಿಟ್, ಎಷ್ಟು ಸಲ ಬಿದ್ದಿತ್ತಂತಿಲ್ಲ. ಇವತ್ತು ನಾನು ಇನ್ನೊಂದು ಸುಷ್ಮಿತಾ ಅನ್ಫಿಲ್ಟರ್ಡ್ ಎಪಿಸೋಡ್ ಮಾಡ್ತಿದ್ದೆ. ಇಷ್ಟನೇ ಎಪಿಸೋಡ್ ನೆನಪಿಲ್ಲ. ನಾನು ಆಫೀಸ್ ತೋರಿಸ್ಕ ನಿಮಗೆ. ಆಫೀಸ್ ಎಲ್ಲಿತ್ತು, ಆಫೀಸ್ ಅಂತ ಅಂತಲಕ್ಕೆ ಏಂತಿತ್ತಲ್ಲ ತೋರಿಸ್ಕ, ಸ್ವಲ್ಪ ಗ್ಲಿಮ್ಸ್ ತೋರಿಸ್ತಕ್ಕ. ಹಾಂ, ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇನ್ನೊಂದು ವ್ಲಾಗ್ ಮಾಡ್ತಿದ್ದೆ. ಸ್ಮಾಲ್ ವ್ಲಾಗ್ ಅಂತ ಅನ್ಸತ್ತೆ, ನಂಗೆ ಗೊತ್ತಿಲ್ಲ ಎಷ್ಟು ದೊಡ್ಡದಿರ್ಬೋದು ಅಂದ್ಕೊಂಡು. ಐ ಗೆಸ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಆರ್ ನಿಮಗೆ ಬೋರಿಂಗ್ ಕೂಡ ಆಗಿರ್ಬೋದು. ಅಂತಕ್ಕಂದರೆ ನಾನಿಲ್ಲಿ ತೋರಿಸ್ತಿದ್ದೆ ನನ್ನ ಪಿ ಜಿಯಲ್ಲಿ ಬ್ಯಾಂಗ್ಳೂರಲ್ಲಿ ನನ್ನ ಲೈಫ್ ಹೆಂಗಿರುತ್ತೆ ಆ್ಯಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ, ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಹೆಂಗಿರುತ್ತೆ ಅಂದ್ಕೊಂಡು. ಬಿಕಾಸ್ ನಾನು ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದು ನನ್ನ ದಿನಚರಿ ಎಲ್ಲ ಮಾಡಿ ಒಂದು ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನಿಗೆ ಅಂತ ಬೇಕು ಅದು ಮಾಡ್ಕೊಂತೆ. ಅದಾದಮೇಲೆ ಆಫೀಸಿಗೆ ಹೋದೆ. ಆಫೀಸಿಂದ ಮತ್ತೆ ಮನೆಗೆ ಅಂದರೆ ಪಿ ಜಿಗೆ ಬಂದು ಮತ್ತೆ ಅದು ಎಡಿಟಿಂಗು, ಸ್ಕ್ರಿಪ್ಟ್ ರೈಟಿಂಗು, ವಾಯ್ಸ್ ಓವರ್ ಎಂಥದ್ದಾದರೂ ಒಂದಿರುತ್ತೆ. ಮತ್ತೆ ಆಫೀಸಿಗೆ ಹೋದೆ, ಮತ್ತೆ ವಾಪಸ್ ಬಂದು ಮತ್ತೆ ಪುನಃ ಅದೇ ಸ್ಟಾರ್ಟ್ ಆಯ್ತು ನನ್ನ ಲೈಫ್. ಓವರ್ ಆಲ್ ಫುಲ್ಲಿ ಬ್ಯುಸಿ ಇರುತ್ತೆ. ಗ್ರೇಟ್ಫುಲ್, ಥ್ಯಾಂಕ್ಫುಲ್. ಸೊ ಅದು ಇವತ್ತಿನ ಬ್ಲಾಗಲ್ಲಿ ತೋರಿಸ್ದೆ. ಇಷ್ಟು ದೊಡ್ಡದಂತ ನಂಗೆ ಗೊತ್ತಿಲ್ಲ. ಕಾಂಬ ಆ್ಯಂಡ್ ತಲೆ ಸ್ನಾನ ಮಾಡಿ ಬಂದಿದೆ. ಫುಲ್ ಸ್ವಲ್ಪ ವೆಟ್ ಇದೆ ಹೇರ್. ಆರ್ಗ್ಯಾನಿಕ್ ಎಲ್ಲ ಶಾಂಪು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ, ತುಂಬ ಎಲ್ಲ ಹುಡುಕಿದೆ. ಆಮೇಲೆ ಇದೊಂದು ತರಿಸಿದೆ ಆಯಿತಾ, ಇದು ಯಾವುದು ರಸ್ಟಿಕ್ ಆರ್ಟ್ ಅವರದ್ದು ಆಲೋ ಕ್ಯಾರಿ ಸೇಜ್ ಶಾಂಪೂ. ಇದು ಅಂತ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತ ಇದ್ದಿತ್ತು. ಬಟ್ ನಂಗೆ ಅದಂತಂದರೆ ಫುಲ್ ಡ್ರೈ ಮಾಡುತ್ತೆ ಹೇರ್. ಬಟ್ ಇವ್ರದ್ದು ನಾನು ಫೇಸ್ ವಾಶ್ ಯೂಸ್ ಮಾಡ್ತೆ, ಅದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಇಟ್ ಸರ್ವ್ ದ ಪರ್ಪಸ್. ಬಟ್ ದಿಸ್ ಡಸಂಟ್. ಅದಕ್ಕೆ ಇದನ್ನು ಯೂಸ್ ಮಾಡೋದು ಬಿಟ್ಟೆ. ಮತ್ತು ನನ್ನ ಮುಂಚೆದು ಎಂಥ ವಾವ್ ಕೋಕೋನಟ್ ಮಿಲ್ಕ್ ಶ್ಯಾಂಪೂ, ಈಗ ಸ್ವಲ್ಪ ದೊಡ್ಡ ಬಾಟಲ್ ತರಿಸಿದೆ, ಇದನ್ನು ಯೂಸ್ ಮಾಡ್ತೆ. ಬಟ್ ಇದರಲ್ಲಿ ತುಂಬ ಕೆಮಿಕಲ್ಸ್ ಇದೆ ಐ ನೋ, ಬಟ್ ಇಟ್ ವರ್ಕ್ಸ್ ವೆಲ್ ಆನ್ ಮೈ ಹೇರ್. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ, ಮತ್ತು ಎಂತ ಮಾಡೋಕ್ಕಿಲ್ಲ. ಅದಾದಮೇಲೆ ಶಾಂಪೂ ಆದಮೇಲೆ ಇದು ತುಂಬ ಚೆಂದ, ಒಳ್ಳೆ ವರ್ಕ್ ಮಾಡುತ್ತೆ. ಆ್ಯಕ್ಚುಲಿ ಒಳ್ಳೆ ಐತೆ. ಲಾರಿಯಲ್ ಪ್ರೊಫೆಷ್ನಲ್ ಪ್ಯಾರಿಸ್ ಅಬ್ಸಲ್ಯೂಟ್ ರಿಪೇರ್ ಕಂಡೀಷ್ನರ್ ಯೂಸ್ ಮಾಡ್ತೆ. ಕಂಡೀಷ್ನರಲ್ಲಿ ಆದಮೇಲೆ ಹೇರ್ ವಾಶ್ ಮಾಡಾದ್ಮೇಲೆ ಅಲ್ಲೇ ಫಿಕ್ಸ್ ಮೈ ಕರ್ಲ್ಸ್ ಅವರದ್ದು ಕರ್ಲ್ ಕ್ವೆಂಚಿಂಗ್ ಹೇರ್ ಬಟರ್, ಮಾಯ್ಶ್ಚರೈಸ್, ರಿಫೈನ್, ಎಲಿಮಿನೇಟ್ ಫ್ರೇಸ್. ಇದು ನನ್ನ ಫ್ರೀಸ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ವೆರಿ ನೈಸ್. ನೀವು ಬೇಕಾದ್ರೆ ಯೂಸ್ ಮಾಡ್ಲಕ್ಕ, ನಾಟ್ ಅ ಪ್ರಮೋಷನ್ ವಿಡಿಯೋ. ತಿಂಡಿಗೆ ಇಡ್ಲಿ ಮಾಡಿದ್ರ, ಇಡ್ಲಿ. ಈಗ ಆ್ಯಕ್ಚುಲಿ ಪಿ ಜಿಗೆ ಹೊಸ ಕುಕ್ ಬಂದಿದ್ರು. ಕುಕ್ ಮಾಡೋಕೆ ಇಷ್ಟೇ ಪೋರ್ ಮಾಡ್ರೆ ಹಿಂಗೆ, ಇಷ್ಟು ಎಲ್ದಿದ್ದವ್ರು ಮಾಡ್ರೆ ಹಂಗಿಂತ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಯ್ತು. ಇವ್ರು ಎಕ್ಸ್ಟ್ರಾ ಚಟ್ನಿ ಮಾಡೋದು, ಚಟ್ನಿ ಪುಡಿ ಮಾಡೋದು, ಸೈಡ್ಸ್ ಮಾಡೋದಿಲ್ಲ, ಸುಮಾರೆಲ್ಲ ಮಾಡ್ತಾರೆ. ಸೊ ಐ ಆಮ್ ಲವಿಂಗ್ ಇಟ್. ಒಳ್ಳೆ ಮಾಡ್ಯಾರ ಇಡ್ಲಿ. ಚಟ್ನಿ ಸ್ವಲ್ಪ ಖಾರ, ಇಟ್ಸ್ ಗುಡ್. ತಿಂಡಿ ತನಕ ಒಂದು ರೆಡಿ ಆಪತ್ತಿಗೆ ಮತ್ತೆ ವಿಡಿಯೋ ಮಾಡ್ತೆ. ಬಾಯ್. ಸ್ವಲ್ಪ ಪ್ರಾಣಾಯಾಮ ಎಲ್ಲ ಮಾಡಿ ಈಗ ಕೂತಿದೆ. ಅಂತಕಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕಿತ್ತು VN ಎಲ್ಲ. ಮೊನ್ನೊಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ಅದು ಐ ಥಾಟ್ ಐ ವಿಲ್ ಎಡಿಟ್. ಟೈಮ್ ಎಷ್ಟಾಯ್ತು? ಮತ್ತು ಮುಕ್ಕಾಲು. ನಾನು ಹೊರಡ್ಕೀಗ ಆ್ಯಕ್ಚುಲಿ 10:30 ಆಫೀಸಲ್ಲಿ ಹಿಡ್ಕೊಂಡು ನಿಲ್ಸಿದೆ. ಸ್ಕ್ರಿಪ್ಟ್ಸ ಬರೋಕ್ಕಿತ್ತು, ಯಾವುದಕ್ಕೆ ಯಾವುದೋ ಒಂದು ಸಿರೋನಾ ಪೀರಿಯಡ್ ಪ್ಯಾಂಟಿ ಅನ್ಸುತ್ತೆ, ಅದಕ್ಕೂ ಸ್ಕ್ರಿಪ್ಟ್ ಬರೋಕ್ಕಿತ್ತು. ಎಲ್ಲ ಇಂಗ್ಲೀಷಲ್ಲಿ ಬರ್ದು ಫಸ್ಟಿಗೆ ಅವ್ರಿಗೆ ಕಳಿಸೋದು, ಅವರಿಗೆಲ್ಲ ಅರ್ಥ ಆಯ್ಕಲ್ಲ. ಮತ್ತು ನಾನು ಅದನ್ನ ಕನ್ನಡಕ್ಕೆ ನಾನೇ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಮಾಡೋದು. ಸೊ ನನ್ನ ಬುಕ್ಕಲ್ಲೆಲ್ಲ ಇಟ್ಟು ಎಂತೆಂತೆಲ್ಲ ಮಾಡೋದು ಅಂತ ಸ್ವಲ್ಪ ಬರೆದಿಟ್ಟಿದೆ. ಅಮೆಝಾನಲ್ಲಿ ಒಂದಿದ್ದು ಸ್ಕ್ರಿಪ್ಟ್ ಕಳಿಸಿದೆ, ಅದು ಇನ್ನು ಅಪ್ರೂವ್ ಆದಮೇಲೆ ಮತ್ತು ಅದ್ರ ಮೇಲೆ ಸಹ ವರ್ಕ್ ಮಾಡ್ಕೊ ಸ್ವಲ್ಪ ಎಡಿಟ್ ಮಾಡಿ ಹೋಗ್ತೆ. ನಾನು 6 minutes ಆಯಿತು. ಇದನ್ನು 50 seconds ಮಾಡ್ಕೀಗ. ಇಟ್ಸ್ ಟು ಇಟ್ ಮೇ ಬಿ ಆಫ್ಟರ್ನೂನ್ ಬಂದು ಮಾಡಿದೆ. ಆಫ್ಟರ್ನೂನ್ ಒಂದು ಯೂಟ್ಯೂಬ್ ವೀಡಿಯೋ ಕೂಡ ಶೂಟ್ ಮಾಡೋಕ್ಕಿತ್ತು. ಎಂಥದ್ದು ಕ್ವೆಶನ್ಸ್ ಎಲ್ಲ ಕೇಳಿದ್ರು, ಅದು ಅನ್ಫಿಲ್ಟರ್ಡ್. ಎರಡು ಒಟ್ಟಿಗೆ ಮಾಡುವ. ಬಟ್ ಈಗ ತುಂಬ ಕೆಲಸ ಬಾಕಿತ್ತು ಆಫೀಸಲ್ಲಿ. ಲೆಟ್ಸ್ ಗೆಟ್ ರೆಡಿ. ಡ್ರೆಸ್ ಯಾವ್ದು ಹಾಕೋಂತ ಇನ್ನೂ ಥಿಂಕ್ ಮಾಡಲಿಲ್ಲ. ಓಕೆ, ರೆಡಿ ಅಪ್ಪ. ಪಟ್ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಂತ ತೋರಿಸ್ದೆ. ಲೇಟ್ ಆಯಿತು ಆಲ್ರೆಡಿ ಮಾಯ್ಶ್ಚರೈಸರ್ ಹಾಕೊಂಡಿದ್ದೆ. ಡೂಸ್ ಆಫ್ ಪ್ರೀಮಿಯಮ್ ಮಾಯ್ಶ್ಚರೈಸರ್ ಇದು. ಆಮೇಲೆ ಲಿಪ್ ಬಾಮ್ಗೆ ವನಸ್ಪತಿ. ನಂಗೆ ಇದಿಷ್ಟ ಯಾವುದಿದು ವಾಟರ್ಮೆಲನ್, ಇದು ಆರ್ಗ್ಯಾನಿಕ್. ಸೊ ಇದು ಯೂಸ್ ಮಾಡ್ತಿದ್ದೆ.
ಅದು ಬಿಟ್ಟರೆ ನಂಗೆ ಕೆಲವು ಸಲ ಇದು ಪಾನ್ಸ್ BB ಕ್ರೀಮ್ ಯೂಸ್ ಮಾಡ್ತಿದ್ದೆ, ಚೂರು ಒಂದು ಸ್ವಲ್ಪ ನಿದ್ದೆ ಕಣ್ತರ ತೋರೋಕ್ಕಾಗಲ್ಲ, ಅದಕ್ಕೆ ಲಿಟಲ್ ಬಿಟ್ ಆಫ್ ಪಾನ್ಸ್. ಟೈಮ್ ಆಯ್ತು, ನಾನು ಎಂತ ವೀಡಿಯೋ ಮಾಡ್ಕೊಂಡು ನಾನು ಅಯ್ಯೋ ದೇವ. ಕೆಲವು ಕಮೆಂಟಲ್ಲಿ ಮಾಡ್ತಿರೋ ಎಂತ ಟೈಮ್ ಅಪ್ಪತ್ತಿಗೆ ನಿಮ್ಗೆ ಎಂತಕ್ಕೆ ಮಾಪ್ಕತ್ತಿಲ್ಲ ಅಂತ ನೋಡ್ದು ಅಂದ್ಕೊಂಡು, ದಿಸ್ ಈಸ್ ಆಲ್ಸೋ ಮೈ ವರ್ಕ್, ನಿಮ್ಗೆ ಎಂತ ಅರ್ಥ ಆಗ್ತಿಲ್ಲ, ಐ ಆಮ್ ಅರ್ನಿಂಗ್ ಫ್ರಮ್ ದಿಸ್ ಆಲ್ಸೋ. ಸೊ ಆ ಥರದ್ದು ಸಿಲ್ಲಿ ನಾನ್ಸೆನ್ಸ್ ಕಾಮೆಂಟ್ಸ್ ಎಲ್ಲ ಮಾಡಬೇಡಿ, ಬಿಕಾಸ್ ಅದು ಕೆಲಸನೇ ಇದು ಕೆಲಸನೇ. ನಿಮ್ಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಲ್ಲ. ಕೆಲವ್ರು ಮಾತ್ರ, ಮೋಸ್ಟ್ ಆಫ್ ದ ಪೀಪಲ್ ಹೂ ವಾಚ್ ಮೀ ಫುಲ್ ಸಪೋರ್ಟ್ ಮಾಡಿದ್ರು. ಇನ್ನು ಕೆಲವ್ರು ಇದ್ರಲ್ಲ, ಅವ್ರಿಗೆ ಎಂತ ಹೇಳೋದು ಹೇಳಿ. ಐಲೈನರ್ ಸ್ಕಿಪ್ ಮಾಡಿದೆ. ಮೇಬಿಲಿನ್ ಐಲೈನರ್ ಯೂಸ್ ಮಾಡೋದು ನಾನು, ಬಟ್ ಇವತ್ತು ಸ್ಕಿಪ್ ಮಾಡಿದೆ ಬಿಕಾಸ್ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ಟೈಮ್. ಡ್ರೆಸ್ ಯಾವ್ದು ಹಾಕೋತಿದ್ದೆ ಅಂತಂದರೆ ಬ್ಲ್ಯಾಕ್ ಪ್ಯಾಂಟ್ ಮತ್ತು ಇದೊಂದು ಶರ್ಟ್ ಸ್ಟೈಲ್ ತಗೊಳೋದು, ಒಳಗೆ ಬ್ಲ್ಯಾಕ್ ಇನ್ನರ್ ಥರ ಹಾಕಂತಿದ್ದೆ. ಸೊ ಚೇಂಜ್ ಮಾಡಿ ಬರ್ತೇವೆ. ಓಕೆ, ಶರ್ಟ್ ಈ ಥರ ಕಾಣಿಸುತ್ತೆ, ಇನ್ನೂ ಇದು ತೊಗಡೆ ಕಾಣಿಸ್ತಂತ, ಬಟ್ ಅದು ಇಪ್ಪುದೇ ಹಾಗೆ. ಅದಕ್ಕೆ ನಾನು ಇದು ಸೈಡಲ್ಲಿ ಅಂತ ಫೋಲ್ಡ್ ಮಾಡ್ಕೊಂಡೆ, ಸ್ವಲ್ಪ ಕ್ಲೀನ್ ನೀಟ್ ಕಾಣಿಸುತ್ತೆ ಅಷ್ಟೇ. ಕಾಣಿ ಡಿಫ್ರೆನ್ಸ್ ಗೊತ್ತಾಗ್ತಿತ್ತಾ? ಇಡೋಕ್ಕೆ ಜಾಗ ಇಲ್ಲ, ಅಲ್ಲಿ ಸೈಡಲ್ಲೆಲ್ಲ ಇಟ್ಟಿದ್ದೀವಿ, ಎಲ್ಲೆಲ್ಲ ಕಾಣ್ತಿತ್ತಾ? ರಾಶಿ ಐಟಮ್ಸ್. ಐ ಹ್ಯಾವ್ ಸೋ ಮೆನಿ ಸ್ಟಫ್ಸ್. ಓಕೆ, ಡನ್. ನಾನು ಟೈಮ್ ಹಾಕೋತಿದ್ದೆ ಅಂತ ಈ ಥರ ನಾಟಕ ಮಾಡ್ತಿದ್ದೆ ಗೊತ್ತಿಲ್ಲ. ಸ್ವಲ್ಪ ಲಿಪ್ ಬಾಮ್ ಆ್ಯಂಡ್ ದೆನ್ ಗೋ ಫಾರ್ ಲಿಪ್ಸ್ಟಿಕ್. ಮೇಬಿಲಿನ್ ನ್ಯೂಯಾರ್ಕ್ ಅವರದು ಹೊಸದಂತ ಲಿಪ್ಸ್ಟಿಕ್ ಬಂದಿತ್ತು, ಸೂಪರ್ ಸ್ಟೇ. ಅದು ಯೂಸ್ ಮಾಡ್ತಿದ್ದೆ, ರೆಡ್ ಕಲರ್, ಬ್ರೌನ್, ಮರೂನ್, ವಾಟೆವರ್. ಓಕೆ, ರೆಡಿಯಲ್ಲ. ಅದೇ ಇಯರಿಂಗ್ಸ್ ಹಾಕೊಳ್ಳಿಲ್ಲ, ನನಗೆ ಆ್ಯಕ್ಚುಲಿ ಲೇಟ್ ಆಯಿತು. ಬೀಡ್ಸ್ ಗುಡ್ಸೋಕೆಲ್ಲ ಬಂದರು, ನಾನು ಸ್ವಲ್ಪ ನಿಲ್ಲಿಸಿ ನಾನು ಸ್ವಲ್ಪ ಶೂಟ್ ಮಾಡ್ತಿದ್ದೆ. ಲೇಟ್ ಅಂದ್ಕೊಂಡು ಅವ್ರನ್ನು ಕಳಿಸಿ ರೆಡಿ ಅದೇ. ಸೊ ದಿಸ್ ಇಸ್ ಆಲ್. ಸಾಕಾಯಿತು, ಆಫೀಸಿಗೆ ಹೊರಟೆ. ನಂದು ಆಕ್ಸೆಸ್ ಕಾರ್ಡ್ ನಾನು ಬಿಟ್ಟು ಹೋಯ್ತಿದ್ದೆ, ಅದಕ್ಕೆ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಈಸ್ ದೇರ್ ಎನಿಬಡಿ ಪ್ಲೀಸ್ ಓಪನ್ ದ ಡೋರ್ ಅಂದ್ಕೊಂಡು ಕೂಗಿ ಸಾಕಾಯ್ತು. ಯಾರೋ ಬಂದ್ರೆ ಪಾಪ ಊಟ ಹಿಡ್ಕೊಂಡು ಓಪನ್ ಮಾಡ್ರೆ. ಬಾ ಈಗ ಊಟದ ಸಮಯ. ಊಟ ಮಾಡಿ ಸ್ವಲ್ಪ ಚಾರ್ಜ್ ಖಾಲಿ ಆಯಿತಾ, ಚಾರ್ಜ್ ಇಟ್ಟು ಊಟ ಮಾಡಿ ಮತ್ತೆ ಎಂತ ಮಾಡೋಕ್ಕಿತ್ತು, ಎಡಿಟ್ ಮಾಡೋಕ್ಕಿತ್ತು, ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಿತ್ತು. 1 hour or 45 minutes ಇಷ್ಟೆಲ್ಲ ಆಗ್ತಾ ಮಾಮೂಲಿ ಇದೇ ಕೆಲಸ ಮಾಡೋದು ನಾನು. ಈಗ ಒಂಥರ ಸ್ಪೆಷಲ್ ಅಂತ ಕೇಳ್ತಿದ್ನ ಗೊತ್ತಿಲ್ಲ, ಬಟ್ ಮಾಡ್ಕ ರೆಸ್ಟ್ ಇಲ್ಲ. ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಫುಲ್ ಫ್ಯಾನ್ಸಿ ಹಂಗೆ ಅನ್ಸುತ್ತಲ್ಲ. ಒಂದೇ ಆದಾದರೂ ಮಾಡಿದ್ರೆ ಓಕೆ, ಬಟ್ ಇದು ಎಲ್ಲ ರೆಸ್ಟ್ ಇಲ್ಲ. ನಾನು ಆಫೀಸ್ ತೋರಿಸ್ಕ ನಿಮಗೆ, ಆಫೀಸ್ ಎಲ್ಲಿತ್ತು, ಆಫೀಸ್ ಅಂತ ಅಂತಲಕ್ಕೆ ಅಂತಿತ್ತಲ್ಲ, ತೋರಿಸ್ಕ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತಕ್ಕ. ತೋರ್ತಿತ್ತಾ? ಇದೇ ನನ್ನ ಆಫೀಸ್, ಇದು ನನ್ನ PG, ನಾನೆಲ್ಲಿದ್ದೆ, ಇದು ನನ್ನ ಆಫೀಸ್. ಓಕೆ, ಊಟ ತಗೊಂಡು ಬಂದೆ ನಾನು. ಊಟಕ್ಕೆ ಇವತ್ತದು ಹಪ್ಪಳ ಮಾತ್ರ ಕಾಣಿಸ್ತಿತ್ತು, ಬಟ್ ಅನ್ನ, ದಾಲ್ ಮತ್ತು ಹಪ್ಪಳ ಆ್ಯಂಡ್ ಚಟ್ನಿ ಪುಡಿ ಇಷ್ಟೆಲ್ಲ ಇತ್ತು. ಒಳ್ಳೆ ಸ್ಮೆಲ್ ಬಂದಿತ್ತಪ್ಪ, ಒಳ್ಳೆ ಮಾಡಿರಂತ ಅಂದ್ಕೊಂಡೆ. ಈಗ ನಾನು ಸುಷ್ಮಿತಾ ಅನ್ಫಿಲ್ಟರ್ಡ್ ಎಪಿಸೋಡ್ ಒಂದು ಶೂಟ್ ಮಾಡು ಅಂದ್ಕೊಂಡೆ. ಇಷ್ಟ ಟೈಮ್ ಆಯಿತು, ಆಯ್ತು 2 ಆಯಿತು. ಸೊ ಫಟಾಫಟ್ ಮಾಡಿ ಮುಗಿಸ್ದೆ. ಆ್ಯಕ್ಚುಲಿ ಕ್ವೆಶನ್ಸ್ ಎಲ್ಲ ಕಳಿಸಿದ್ರೆ ನಾನೆಲ್ಲ ಓಪನ್ ಮಾಡಿ ಕಾಣಲಿಲ್ಲ. ನಾನು ಅಲ್ಲಲ್ಲೇ ಓದಿ ಅಲ್ಲೆಲ್ಲ ಆನ್ಸರ್ ಮಾಡಿದೆ. ಆ್ಯಂಡ್ ನಾನು ಯಾವ ಥರ ಸೆಟಪ್ ಮಾಡಿದೆ ಅಂತ ನಿಮಗೆ ತೋರಿಸ್ದೆ. ಲೆಟ್ ಮೀ
put my phone here, okay? ಇಲ್ಲಿಟ್ಟೆ ಫಟಾಫಟ್ ಸೆಟಪ್ ಮಾಡಿ ಬರ್ತೆ. ಈಜಿಯಲ್ಲಿ ಇಪ್ಪದ್ರಿಂದ ನಂದು ಫುಲ್ ಸೆಟಪ್ ಸುಮ್ಮನೆ ಇಪ್ಪದಿಲ್ಲ. ಸೊ ಐ ನೀಡ್ ಟು ರಿಮೂವ್ ಆಲ್ ದೀಸ್ ಎಕ್ಸ್ಟ್ರಾಸ್ ಎಲ್ಲ ಸೈಡಲ್ಲಿಟ್ಟು ಲಿಮಿಟೆಡ್ ಡ್ರೆಸ್ಸಸ್ ನನಗೆ ಇಪ್ಪದು ಆ್ಯಕ್ಚುಲಿ ಇಷ್ಟು ಫ್ರೇಮ್ ಆಯಿತಾ, ಅದರಲ್ಲೇ ನಾನು ಯೂಟಿಲೈಸ್ ಮಾಡ್ಕೊಂಡು. ಯಾಕಂದರೆ ಲೈಟ್ ಸಹ ಸ್ವಲ್ಪ ಬರ್ತಿರ್ಬೋದು. ಇಲ್ಲಿ ವಿಂಡೋ ಎಲ್ಲ ಓಪನ್ ಮಾಡಿದೆ, ನ್ಯಾಚುರಲ್ ಲೈಟಲ್ಲಿ ನಾನು ಮಾಡೋದು. ವಿಂಡೋ ಕ್ಲೋಸ್ ಮಾಡ್ಕೊ. ದೆನ್ ಆ್ಯಕ್ಚುಲಿ ಉದ್ದಕ್ಕೆ ತಗೊಂಡಿದ್ದು ನಾನು ಸ್ವಲ್ಪ ಗಿಡ್ಡಕ್ಕೆ ತಗೊಂಡೆ. ದಟ್ಸ್ ವೈ ಐ ನೀಡ್ ಟು ಸಿಟ್ ಹಿಯರ್. ಇಷ್ಟು ಚಿಕ್ಕದಿತ್ತು ಸ್ಟ್ಯಾಂಡ್. ನನ್ನ ಫೋನ್ ಮಾಡು. ಇಲ್ಲ ಆಯ್ತಾ? ಹೀಗೆ ಮತ್ತೆ ಡಿಜಿಟೆಕ್ ಮೈಕ್ ಯೂಸ್ ಮಾಡೋದು ನಾನು. ನಾಯ್ಸ್ ಎಲ್ಲ ಬಪ್ಪನ್ ಬೇಡ ಅಂದ್ಕೊಂಡು ಐ ಯೂಸ್ ದಿಸ್ ಮೈಕ್. ದಿಸ್ ವೆರಿ ಗುಡ್ ಆ್ಯಕ್ಚುಲಿ ಚಂದ ಇತ್ತು ಡಿಜಿಟೆಕ್. ಇದರಲ್ಲಿ ಟ್ರಾನ್ಸ್ಮಿಟರ್ ರಿಸೀವರ್ ಎರಡನ್ನ ಯೂಸ್ ಮಾಡಿ ಒಂದ್ಸಲ ಯು ಕ್ಯಾನ್ ರೆಕಾರ್ಡ್. ಇದು ಸ್ವಲ್ಪ ಹೊರಗಿದೆಲ್ಲ ಎಂಥಾದ್ರೂ ಡಿಸ್ಟರ್ಬೆನ್ಸ್ ಇದ್ದರೆ ಕಮ್ಮಿ ಆಗಲಿ ಅಂದ್ಕೊಂಡು ಟ್ರಾನ್ಸ್ಮಿಟರ್ ಮೇಲೆ ಹಾಕೋದು. ಆ್ಯಂಡ್ ಈ ಟ್ರಾನ್ಸ್ಮಿಟರ್ ಇತ್ತಲ್ಲ, ಈ ಟ್ರಾನ್ಸ್ಮಿಟರಲ್ಲಿ ನನಗೆ ಇದು ಓದ್ತಿದ್ರೆ ಬ್ಲೂ ಕಲರ್ ಬಂದರೆ ನಾನು ಮಾತಾಡೋದು ಅಂದರೆ ಕನ್ಫೈನ್ಡ್ ಏರಿಯಾದಿಂದಕ್ಕೆ ಅಂತ ಹೊರಗಿದೆಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಿಲ್ಲ. ಬಟ್ ಒಂದು ಸ್ವಲ್ಪ ಫೀಬಲ್ ಆಯ್ಕೆ ಅನಿಸುತ್ತೆ. ಬಟ್ ಗ್ರೀನಲ್ಲಿದ್ದರೆ ಎಲ್ಲ ವಾಯ್ಸು ಕೇಳುತ್ತೆ, ಬಟ್ ಚೆಂದ ಕೇಳಿಸುತ್ತೆ ನಂಗೆ. ಸೊ ಐ ಪ್ರಿಫರ್ ಇದರಲ್ಲಿ ಗ್ರೀನಲ್ಲೇ ಇಟ್ಕೊಂಬಕ್ಕೆ. ಇಷ್ಟೇ ನಂಗೆ ಬೇಕಾದದ್ದು. ಈಗ ಇನ್ನೊಂದು ಟ್ರಾನ್ಸ್ಮಿಟರ್ ಎಕ್ಸ್ಟ್ರಾ ಐತೆ, ಇನ್ನೊಬ್ರು ಯಾರಾದರೂ ಇದ್ದರೆ ಐ ಕ್ಯಾನ್ ಯೂಸ್ ಇಟ್. ಅದಕ್ಕಿಂತ ಮುಂಚೆ ಸ್ವಲ್ಪ ತಲೆ ಬಚ್ಕಟ್. ದಿಸ್ ಇಸ್ ಐ ರೆಕಾರ್ಡ್. ಅಯ್ಯೋ ಶಿಟ್, ಎಷ್ಟು ಸಲ ಬುದ್ಧಿತಂತಿಲ್ಲ. ಓ ಕರ್ಮ ಕಾಂಡಪ್ಪ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಇನ್ನೊಂದು ಸುಷ್ಮಿತಾ ಅನ್ಫಿಲ್ಟರ್ಡ್ ಎಪಿಸೋಡ್ ಮಾಡ್ತಿದ್ದೆ. ಇಷ್ಟನೇ ಎಪಿಸೋಡ್ ನೆನಪಿಲ್ಲ ನನಗೆ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಇಂಟು ಇಟ್. ನೀವೆಲ್ಲ ತುಂಬ ಕ್ವೆಶನ್ಸ್ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಕ್ವೆಶನ್ಸ್ ಕೇಳಿ ಅಂತ ನಾನೇ ಹಾಕಿದ್ದೆ. ಆ್ಯಂಡ್ ಅದಕ್ಕೆಲ್ಲ ಇವತ್ತು ಉತ್ತರ ಕೊಡ್ತೆ. ಯಾವ ಥರ ಎಲ್ಲ ಕ್ವೆಶನ್ಸ್ ಕೇಳಿದೆ ಅಂತ ನನಗೆ ಈಗ ನೆನಪಿಲ್ಲ. ಫೋನ್ ಓಪನ್ ಮಾಡಿದ್ರೆ ಸಿಕ್ಕತ್ತೆ. ದಟ್ ಈಸ್ ವೈ ಐ ಕೆಪ್ಟ್ ಇಟ್ ಆ್ಯಸ್ ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ವಿಡಿಯೋ. ಮನ್ಸಿಗೆ ಬಂದೆಲ್ಲ ಮಾತಾಡ್ತೆ ಆ್ಯಂಡ್ ಫನ್ ಮಾಡ್ತೆ ಅಂದ್ಕೊಂಡಿದ್ದೆ. ನೀವು ಫನ್ ಕ್ವೆಶನ್ಸ್ ಕೇಳಿದ್ರೆ ಇಟ್ ವಿಲ್ ಬಿ ಫನ್, ಅದರ್ವೈಸ್ ಇಟ್ ವಿಲ್ ಬಿ ಬೋರಿಂಗ್. ಸೊ ಕಂಬ ಹೆಂಗೆಲ್ಲ ಆಗ್ತಾ ಓಕೆ. ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ವಿಡಿಯೋ ಶೂಟ್ ಮಾಡಿ ಆಯಿತಾ. ಟೈಮ್ ಕೂಡ ಆಯಿತು, ನಾನು ಆಫೀಸಿಗೆ ಹೊರಟೆ. ಸಾಕಾಯ್ತು ಬಾಯ್ದಿದೆ. ಸ್ವಲ್ಪ ಎಲ್ಲ ಅಡ್ಡ ಬಿತ್ಕೊಂಡು ಮನ್ಕೊಂಬಂತ ಫೀಲ್ ಆದದ್ದು. ಬಟ್ ಕೆಲಸ ಸುಮಾರು ರಾಶಿ ಕೆಲಸ ಇತ್ತು. ಓಕೆ ಜಾಯ್ ಆಫೀಸಿಗೆ ಹೋದೆ. ಬೋಯ್ 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 ಆಫೀಸ್ ಮುಗಿಸಿ ಪಿ ಜಿಗೆ ಬಂದೆ. ಈಗ ಕೆಲಸ ಎಲ್ಲ ಮುಗೀತು, ಸಾಕಾಯ್ತು. ಮೈ ಕೇಳ ನಾವು. ಸೊ ಈಗ ಅಂತಿತ್ತು ಆಲ್ರೆಡಿ 7 ಗಂಟೆ ಆಯಿತು. ಎಡಿಟಿಂಗ್ ಎಲ್ಲ ಮಾಡೋಕ್ಕಿತ್ತು, ಬಟ್ ಎಡಿಟ್ ಮಾಡಿದ್ರೆ ನಾನೀಗ ಹಾಕೋಕ್ಕಾಗಲ್ಲ. ಸೊ ಲೆಟ್ ಮೀ ಗೆಟ್ ಚೇಂಜ್ಡ್ ಫಸ್ಟ್. ಆಗ ಫ್ರೂಟ್ ಬೌಲ್ ತಿಂದೆ ನಾನು. ಈಗ ಅಷ್ಟು ಹಸಿವಿಲ್ಲ, ಬಟ್ ನಮ್ದಂತ ರೋಸ್ಟೆಡ್ ಅಂತದಿತ್ತಪ್ಪ ಅದು ತಿಂಡಿ ತಂದು ತಿನ್ಕೊಂಡು ಇವತ್ತಿನ ಡೇ ಮುಗಿಸ್ತಿ.
ಇದು ಬಯೋಡರ್ಮದವ್ರದ್ದೇ ಮೇಕಪ್ ರಿಮೂವರ್, ಮೇಕಪ್ ಆರ್ ಸನ್ಸ್ಕ್ರೀನ್ ವಾಟ್ ಎವರ್ ನಿಮ್ಗೆ ರಿಮೂವ್ ಮಾಡ್ಕಿರತ್ತೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ. ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ. ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೊಂದು ಸಲ ಸಿಗ್ತೇನೆ. ಬಾಯ್.